ಅಶೋಕ್ ಗೌಡ ಅವರು ಬಿಜೆಪಿಯಿಂದ ಇದ್ದಾರೆ ನಮ್ಮ ಜೊತೆಗೆ. ಅಶೋಕ್ ಗೌಡ ಅವರೇ, ಪ್ರಶಾಂತ್ ನಾಥ್ ಅವರು ಹೇಳಿದ ಹಾಗೆ ರಾಮ ಮಂದಿರಕ್ಕಾಗಿ ಹೋರಾಟವನ್ನು ಆರಂಭಿಸುವುದು ಬೇರೆ, ನ್ಯಾಯಾಲಯದಲ್ಲಿ ಬಡದಾಡುವುದು ಬೇರೆ, ಒಂದು ಜನಾಭಿಪ್ರಾಯವನ್ನು ರೂಪಿಸುವುದು ಬೇರೆ, ಅಂತಿಮವಾಗಿ ಜಡ್ಜ್ಮೆಂಟ್ ಅಂತ ಸುಪ್ರೀಂ ಕೋರ್ಟಿಂದ ಬಂದ ನಂತರ ಸಾವಿರಾರು ಕೋಟಿಗಟ್ಟಲೆ ದುಡ್ಡು ಬರುತ್ತೆ ಅನ್ನೋದು ಗೊತ್ತಿತ್ತು. ಅದನ್ನು ಸಂಭಾಳಿಸುವುದೇ ಬೇರೆ ಕಲೆ ಸರ್ ಅದು. ಖಂಡಿತವಾಗ್ಲೂ ಅಲ್ಲಿ ಏನಾಗಿದೆ ಅದನ್ನು ಹೊಸಬಾಳೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಯಾವುದೇ ವ್ಯಕ್ತಿ ಯಾವುದೇ ತಪ್ಪು ಮಾಡಿದರೂ ಸಹ ಅದಕ್ಕೆ ನಾವು ಯಾವುದೇ ರೀತಿ ಕ್ಷಮಿಸುವುದಿಲ್ಲ. ಅವ್ರಿಗೆಲ್ಲರಿಗೂ ಸಹ ಶಿಕ್ಷೆ ಕಾನೂನಾತ್ಮಕವಾಗಿ ಹೆಂಗಾಗಬೇಕೋ ಹಂಗೆ ಆಗೇ ಆಗುತ್ತೆ. ಅದು ಒಂದು ಕಡೆಗೆ ಖಂಡಿತವಾಗ್ಲೂ ಅದರಲ್ಲಿ ನಾವು ಹೋರಾಟ ಮಾಡ್ಕೊಂಬಂದಿದ್ದು, ಜನಾಭಿಪ್ರಾಯ ಮೂಡಿಸಿದ್ದು, ದೇವಸ್ಥಾನ ಆಗುವ ಹಾಗೆ ನಮ್ಮ ಪ್ರಯತ್ನ, ಸತತವಾದ ಪ್ರಯತ್ನ, ಹಾಗೆ ಕೋರ್ಟ್ ಆದೇಶದ ನಂತರ ಅಲ್ಲಿ ದೇವಸ್ಥಾನ ಕಟ್ಟೋದ್ರಲ್ಲಿ ಎಲ್ಲದರಲ್ಲೂ ಪಾರದರ್ಶಕವಾಗೇ ನಡೆದಿದ್ದು. ಅದು ಯಾವ್ದು 1500 ಕೋಟಿ ಹಗರಣನೋ ಅದು ಏನೇನು ಹೇಳ್ತಾರೋ ಕಾಂಗ್ರೆಸ್ನವರು ಗೊತ್ತೇ ಇಲ್ಲ ನನಗೆ. ಅಂದರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲೊಂದು 4-5 ಪ್ರಶ್ನೆಗಳನ್ನ ಕಾಂಗ್ರೆಸ್ವ್ರಿಗೆ ಕೇಳಬೇಕು. ಆತ್ಮ ಇಲ್ಲದೆ ಇರೋರು ಅಂತ ಹೇಳ್ತಾರೆ, ರಾಮನೇ ಇಲ್ಲದೆ ಇರೋರು ಅಂತ ಕೋರ್ಟಲ್ಲಿ ಅಫಿಡವಿಟ್ ಹಾಕಿದವರು ಇವತ್ತು ರಾಮನ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ನೈತಿಕತೆ ಯಾವ ಮಟ್ಟಕ್ಕೆ ಹೋಗುತ್ತೆ? ಮಂಡಲ್ ವಿಚಾರಕ್ಕೆ ನೀವು 10 ವರ್ಷ ನಿಮಗೆ ಮಂಡಲ್ ರಿಪೋರ್ಟ್ನ ಕೆಳಗಡೆ ಹಾಕ್ಕೊಂಡು ಕೂತ್ಕೊಂಡು ಮಂಡಲ್ ರಿಪೋರ್ಟ್ನ VP ಸಿಂಗ್ ಅವ್ರು ಮಂಡನೆ ಮಾಡಿದಾಗ ನೀವು ವಿರೋಧ ವ್ಯಕ್ತಪಡಿಸಿದವರು ಇದೇ ರಾಜೀವ್ ಗಾಂಧಿ ಸದನದಲ್ಲಿ OBCಗಳ ವಿರೋಧ ಮಾತಾಡಿದಂಥವರು. ಅದ್ರ ಬಗ್ಗೆ ನಿಮ್ಗೆ ಅಕಾರ ಚಕ್ರ ಬಂದೆ ರಾಮ ಮಂದಿರಕ್ಕೇನೆ. ಆಗ ರಾಮ ಮಂದಿರಕ್ಕೆ ಮಂಡಲ್ಗೆ ಈ ಲಿಂಕ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ನಮಗೆ ಬೇಜಾರಾಗಲ್ವ? ಅಲ್ಲಿ ರಾಮ ಮಂದಿರ ವಿಚಾರ 86ಅಲ್ಲಿ ಬಂದಿದ್ದು, ಸಾಬಾನು ಕೇಸ್ನಲ್ಲಿ ಬಂದಂತಹ ಜಡ್ಜ್ಮೆಂಟ್ಗೆ ಹಿಂದೂಗಳನ್ನ ಅಪೀಸ್ಮೆಂಟ್ ಮಾಡಬೇಕು ಅಂತ ಮಾಡಿದ್ದೆಲ್ಲ ಮರ್ತು ಬಿಡ್ತಾರೆ ಕಾಂಗ್ರೆಸ್ನವರು. ಹಿಸ್ಟ್ರಿ ಬುಕ್ಸ್ನ ಸ್ಪೆಸಿಫಿಕ್ ಆಗಿ ಬರೆದಿಟ್ಟವ್ರೆ ಇವ್ರದೇ ಸಪೋರ್ಟರ್ಸು. ಇದೆಲ್ಲ ಒಂದು ಕಡೆಗೆ ನಾನು ಆ ಚರ್ಚೆ ಎಲ್ಲನೂ ಒಂದು ಏನೋ ಇತಿಹಾಸ ಆಫ್ ಕಾಂಗ್ರೆಸ್ ಪಾರ್ಟಿನ ಮಾತಾಡಕ್ಕೆ ಹೋದ್ರೆ ಏಸ್ಕೆ ಆಗ್ತದೆ ಆಯ್ತಾ. ಆ ರೀತಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ಬಿಡಿ. ನಮಗೆ ಈಗ ಒಂದು ನಿಮಿಷ, ಈ ಪಾಪ ನಮ್ಮ ಸ್ನೇಹಿತರು ರಮೇಶ್ ಬಾಬು ಅವರು ಹೇಳಿದ್ರು ಎಲ್ಲೂ ಆಗಿಲ್ಲ ಬರೀ ರಾಮ ಮಂದಿರದಲ್ಲಿ ಅಂತ ಹೇಳಿ ಲಿಸ್ಟ್ ಬರ್ಕೊಂಬಂದಿದ್ದೀನಿ ಜಿಜ್ಜಿ. ತಿರುಪತಿ ದೇವಸ್ಥಾನದಲ್ಲಿ ಡಾಲ್ಡಾ ಗೀನಲ್ಲಿ ಆದಂತಹ ಹಗರಣ ಮತ್ತು ಇದೇ ಉಂಡಿನಲ್ಲಿ ಲೆಕ್ಕ ಆಗ್ತಂಥ ಹಗರಣ ಇವತ್ತಿಗೆ ಕೋರ್ಟಲ್ಲಿದೆ. ಯಾವುದೇ ರೀತಿ ಜಡ್ಜ್ಮೆಂಟ್ ಬಂದಿಲ್ಲ. ಕೋರ್ಟಲ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಮುಗ್ದೋಯ್ತು ಅಂತ ಅಂದ್ಬಿಟ್ಟು ಸರ್ಕಾರಗಳು ಅನ್ಕೊಂಡ್ಬಿಟ್ಟಿದ್ರೆ ಆಗೋಯ್ತಾ. ತದನಂತರ ಬದ್ರಿನಾಥ್ ಕೇದಾರ್ನಾಥ್ ಕಮಿಟಿನಲ್ಲಿ ಸೇಮ್ ಟೈಪು ಹಣ ಉಂಡಿ ಹಗರಣ, ಅಯ್ಯಪ್ಪ ಸ್ವಾಮಿ ಟೆಂಪಲ್ನಲ್ಲಿ ನಿಮ್ಮದೇ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಆಗಿದ್ದಂಥ ಉನ್ನಿಕೃಷ್ಣ ಪೋತಿ ಮತ್ತು ಪದ್ಮಕುಮಾರ್ ಅವರು ಹಗರಣದಲ್ಲಿ ಸಿಕ್ಕಾಕೊಂಡಿದ್ರು. ಇದಕ್ಕೆಲ್ಲ ಉತ್ತರ ಕೊಡ್ತೀರಾ ನೀವು? ನಾವು SIT ಹೌದು SIT ಆಗಿದೆ, ತಪ್ಪಾಗಿದೆ, ಅವ್ರು ಯಾರು ಜೈಲ್ಗೆ ಹೋಗ್ತಾರೆ, ಅವರ ನೇತೃತ್ವದಲ್ಲಿ ಆಗಿರೋದ್ರಲ್ಲೂ ಆಗಿದೆ, ನಮ್ಮ ನೇತೃತ್ವದಲ್ಲಿ ಆಗಿರೋದ್ರಲ್ಲೂ ಆಗಿದೆ ಅನ್ನೋದೇ ನಿಮ್ಮ ಡಿಫೆನ್ಸ್ ಆಗ್ಬಿಟ್ಟಿದೆ. ಅನಿಲ್ ಮಿಶ್ರಾ ಆಗ್ಲಿ, ಇನ್ನೊಬ್ಬ ಅಶೋಕ್ ಗೌಡ್ರೆ XYZ ಆಗ್ಲಿ ಹೋಗ್ಲೇಬೇಕು ಜೈಲ್ಗೆ. ಅಕಸ್ಮಾತ್ ತಪ್ಪು ಮಾಡಿದ್ರೆ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಯಾರು ಈಗಾಗಲೇ ಜೈಲ್ಗೆ ಹೋಗಿದ್ದಾರೆ ಅವ್ರಿಗೆ ಈಗಾಗಲೇ ಕ್ರಮ ಆಗ್ಲಿಕ್ಕೆ ನಾವು ಇದು ಮಾಡಿದೀವಿ. 15 ದಿವಸದೊಳಗಡೆ ತಾವೇ ಯೋಚನೆ ಮಾಡಿ, ಬಂದಂತಹದ್ದು 15 ದಿವಸದೊಳಗಡೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲ್ಗಡ್ತಕ್ಕಂಥ ಕೆಲಸ ಆಗಿದೆ. ಇಲ್ಲಿವರೆಗೂ ಪಾರದರ್ಶಕವಾಗಿ ಯಾವುದೇ SIT ಇದೇನು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮೋ ಅಥವಾ ಇನ್ನೊಬ್ರು ಇನ್ವೆಸ್ಟಿಗೇಷನ್ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ದಿಸ್ ಈಸ್ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಇದಕ್ಕಿಂತ ಪಾರದರ್ಶಕವಾಗಿ ಇಡೀ ದೇಶದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಹಗರಣಗಳಾಗಿರಲಿ, ನಾನು ತತ್ಸುಮಾರು ಲೆಕ್ಕ ಹಾಕ್ತಿದ್ದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಏನಿಲ್ಲ ಅಂತಂದ್ರು 1000 ದೇವಸ್ಥಾನಗಳಲ್ಲಿ ಹಗರಣಗಳಾಗಿವೆ. ನೀವು ಏನೇನು ಕ್ರಮ ಕೈಗೊಂಡಿದ್ದೀರಾ ಅಂತ ಹೇಳಿ ನೋಡೋಣ. ಇಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಏನು ಲೆಕ್ಕ ಪುಂಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಒಂದ್ ಕಡೆ, ಪ್ರಿಯಾಂಕಾ ಖರ್ಗೆ 40% ನಿಮ್ ಬಗ್ಗೆ ಹೇಳಿದ್ರಲ್ಲ. ಪ್ರಿಯಾಂಕಾ ಖರ್ಗೆ ಇವತ್ತು 841 ಕೋಟಿ ರೂಪಾಯಿ ನೀವು ಜಮಾ ಮಾಡಿಲ್ಲ ಅಂತ ಅಂದ್ಬಿಟ್ಟು ರಿಪೋರ್ಟ್ ಬಂದಿದೆ. ಅದಕ್ಕೆ ಉತ್ತರ ಕೊಡ್ರಿ ಪ್ರಿಯಾಂಕಾ ಖರ್ಗೆ. ಏನು ಮಾತಾಡಿದ್ದೆ ಹೌದಪ್ಪ, ರಾಮ ಜನ್ಮಭೂಮಿನಲ್ಲಿ ಇವತ್ತು ಡಿಫೆನ್ಸ್ ನಾನು ಡಿಫೆನ್ಸ್ ಮಾಡ್ತಿಲ್ಲ. ಯಾರು ತಪ್ಪು ಮಾಡಿ ನೋಡಿ, 2 ಪ್ರಕರಣ ಆಯ್ತಾ. ವಿಚಾರ ಏನು ಅಂದ್ರೆ ರಾಮ ಮಂದಿರದಲ್ಲಿ ಏನಾಗಿದೆ ಅದು ತಪ್ಪು. ಅದರಲ್ಲಿ ಯಾವುದೇ ರೀತಿ ನಾವು BJPಗರಾಗಲಿ ಅಥವಾ 48 ಸಂಘಟನೆಗಳು ಆಫ್ RSS ಯಾರೂ ಸಹ ಹೇಳ್ತಾ ಇಲ್ಲ ಅಲ್ಲಿ ತಪ್ಪಾಗಿಲ್ಲ ಅಂತ ಹೇಳಿ. ತಪ್ಪಾಗಿದೆ ಆಯ್ತಾ. ಅದಕ್ಕೆ SIT ರಚನೆ ಆಗಿದೆ. ಏನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅದು ಆಗ್ತಾ ಇದೆ. ಆದರೆ ನಿಮ್ಮ ಕಂಪ್ಯಾರಿಸನ್ ವಿತ್ ನಿಮ್ಮ ನೈತಿಕತೆ ಇದ್ರೆ ನೀವು ಆತ್ಮ ಅಂತ ಮಾತಾಡಿ. ನಿಮ್ಮ ನೈತಿಕತೆ ಇಲ್ಲ ಅಂದ್ರೆ ಆತ್ಮ ಅಂತ ಹೆಂಗ್ ಮಾತಾಡ್ತೀರಾ ನೀವು? ಒಂದು ಪ್ರಿಯಾಂಕಾ ಖರ್ಗೆ ಇವತ್ತು ನೈತಿಕತೆ ಇದ್ರೆ ಇವತ್ತು ರಿಪೋರ್ಟ್ ಬಂದಿದೆಯಲ್ಲ 841 ಕೋಟಿ ಜಮಾ ಆಗಿಲ್ಲ ಅಂತೇಳಿ, ಅದ್ರ ಬಗ್ಗೆ ಉತ್ತರ ಕೊಡಿ ನೀವು ಮಂತ್ರಿಯಾಗಿ. ನೀವು ಫಸ್ಟ್ ಆಯ್ತಾ, ತದನಂತರದಲ್ಲಿ ನೀವು ಮಾತಾಡಬೇಕು ಬೇರೆಯವ್ರ ಬಗ್ಗೆ. ಆಯ್ತು, ತೊಂದರೆ ಇಲ್ಲ, ನೀವು ಮಾತಾಡ್ತೀರಾ ಮಾತಾಡಿ. ಅದೇ ರೀತಿ ಕ್ರಮ ನಿಮ್ಮೆಲ್ಲೂ ಆಗ್ಬೇಕಲ್ಲ. 841 ಕೋಟಿ ಜಮಾ ಆಗಿಲ್ಲ ಅಂತ ಹೇಳಿ ಅದ್ರ ಬಗ್ಗೆನೂ ಹೇಳ್ಬೇಕು ಪ್ರಿಯಾಂಕಾ ಖರ್ಗೆ. ಇದೇ ರೀತಿ ಕಾಂಗ್ರೆಸ್ ಮಾತಾಡ್ಬೇಕು ನೀವು. ಅಶೋಕ್ ಗೌಡ್ರೆ
ಪ್ರಿಯಾಂಕ್ ಖರ್ಗೆ ಇಂಟಿಗ್ರಿಟಿ ವರ್ಸಸ್ RSS ನ ಇಂಟಿಗ್ರಿಟಿ ಕಾಂಪಿಟೇಷನ್ ಹೋಲಿಕೆ ಮಾಡ್ತಾ ಇದ್ದೀರಿ ನೀವು? ನಿಮಗೆ ಗೊತ್ತಿದೆ. ಹೌದಪ್ಪ, ತಿರುಪತಿ ದೇವಸ್ಥಾನದಲ್ಲೂ ಹಗರಣಗಳು ನಡೆದವು. ಹೌದು, ಶಬರಿಮಲೆನಲ್ಲಿ ನಡೆದಿದ್ದು ನೋಡಿದೀವಿ. ಬದ್ರಿ ಕೇದಾರದ್ದು ಕೇಳಿ ಬರ್ತಾ ಇದೆ. ಅಷ್ಟೇ ಹೇಳೋದೇನ್ರಿ? ಮುಜರಾಯಿ ಇಲಾಖೆಯ ದೇವಸ್ಥಾನದ ಆಸ್ತಿಗಳು ಏನೇನಾಗಿದ್ದಾವೆ ಅಂತ ನೋಡಿದ್ರೆ ಲಕ್ಷಾಂತರ ಎಕರೆ ಜಮೀನುಗಳು ಯಾರ್ಯಾರಿಗೂ ಹೋಗ್ಬಿಟ್ಟಿದಾವ್ರಿ. ಖಂಡಿತವಾಲು ಸತ್ಯ. ಅದಕ್ಕೆ ಈಗ ಆದ್ದರಿಂದ ರಾಮ ಮಂದಿರದ ಯಾರು ಪ್ರಶ್ನೆ ಮಾಡಬೇಡಿ ಅಂತ ನಾವು ಹೇಳ್ತಾನೆ ಇಲ್ಲ. ನಾವು ಖಂಡಿತವಾಗ್ಲೂ ಹೇಳ್ತಲ್ಲ ಅಜಿಜ್ಜೆ. ನಾವು ಏನು ಹೇಳ್ತಿದ್ದೀವಿ, ಅಲ್ಲಿ ಯಾರು ಕೊಟ್ಟವ್ರು ಕಂಪ್ಲೇಂಟ್ ಕೊಟ್ಟಂತವರು, ನಾನು ಲಾಸ್ಟ್ ಟೈಮ್ ತಮ್ಮ ಇದರಲ್ಲೇ ಕುತ್ಕೊಂಡು ಹೇಳಿದೆ. ರಜನೀಶ್ ಸಿಂಗ್ ಯಾರು, ಮಹಿಪಾಲ್ ಸಿಂಗ್ ಯಾರು, ಇವರೆಲ್ಲ ನಮ್ಮವರೇನೆ. ಜನವರಿ ಎಂಡ್ನಲ್ಲಿ ಚಂಪತ್ರಾಯ್ ಗಮನಕ್ಕೆ ಇದು ಬಂದಿತ್ತು. ನಾವು ಲಾಸ್ಟ್ ಟೈಮ್ ಫೆಬ್ರವರಿ ಆರಂಭದ ವೇಳೆಗೆ ಯಾರ್ಯಾರು ದುಡ್ಡು ತಿಂದಿದ್ದಾರೆ ಅನ್ನೋದು ಇಂಟರ್ನಲ್ ತನಿಖೆಯಲ್ಲಿ ಕ್ಲಿಯರ್ ಆಗಿತ್ತು. ಕರೆಕ್ಟ್, ನಿಜಾನೇ. ಜೂನ್ ಜುಲೈನಲ್ಲಿ ಅಖಿಲೇಶ್ ಯಾದವ್ ಮಾತಾಡೋ ತನಕ ಕೇಸ್ ಆಗಬಾರ್ದ ಇದಕ್ಕೆ? ಅಖಿಲೇಶ್ ಯಾದವ್ ಮಾತಾಡೋಕ್ಕಿಂತ ಮುಂಚೆ ತಾವೇನು ಇಂಟರ್ನಲ್ ರಿಪೋರ್ಟ್ ಹೇಳಿದ್ರಲ್ಲ ಫೆಬ್ರವರಿನಲ್ಲಿ, ಆಗ್ಲೂ ಸಹ ವಾಯ್ಸ್ ರೈಸ್ ಮಾಡಿದ್ದು ಇದೇ ಮಹಿಪಾಲ್ ಸಿಂಗು ಮತ್ತು ರಜನೀಶ್ ಸಿಂಗ್ ಮತ್ತು ವಿಜಯಲಕ್ಷ್ಮಿ ಅವರು, ಸಂತೋಷ್ ಪುರಿ ಜನವರಿಯಲ್ಲಿ ಇದಾಯ್ತಲ್ರಿಪ್ಪ. ಜನವರಿಯಲ್ಲಿ ನಿಮ್ಮ ಗಮನಕ್ಕೆ ಬಂತು, ಟ್ರಸ್ಟ್ನ ಗಮನಕ್ಕೆ ಬಂತು. ಜೂನ್ವರೆಗೆ ಅವ್ರಿಗೆ ಅರೆಸ್ಟು ಮಾಡಲ್ವಾ? ಇಲ್ಲ ಹಂಗಲ್ಲ. ನೀವೇ ಲಾಸ್ಟ್ ಟೈಮು ಕ್ಲಾರಿಫಿಕೇಶನ್ ಜೊತೆಗೆ ಹೇಳಿದ್ರಿ. ಏನಂತ ಹೇಳಿದ್ರೆ, ಅವ್ರು ಎಲ್ಲರೂ ಸಹ ತಪ್ಪಿತಸ್ಥರು ಅಂತಂದ್ಬಿಟ್ಟು ಆವತ್ತು ಅವ್ರು ಯಾರೋ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಅದು ಯಾವಾಗ ನಡೆಯುತ್ತೆ? ಈಗ ನಾನು ಹೇಳ್ತೀನಿ ಕೇಳಿ. XYZ ಪರ್ಸನ್ ಇಸ್ ಇನ್ ಚಾರ್ಜ್ ಆಫ್ ಟ್ರಸ್ಟ್ ಅಲ್ವಾ? ಕೆಳಗಡೆ 8 ಜನ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ. ಈಗ ನೀವು ಹೇಳ್ಬೋದು ಚಂಪತ್ರಾಯರ ಇಂಟಿಗ್ರಿಟಿ ಇತ್ರಿ ಅಂತ. 8 ಜನರನ್ನ ಜೈಲಿಗೆ ಕಳಿಸದೆ ಅವ್ರ ಮೇಲೆ ಒಂದು ದೂರನ್ನು ಕೂಡ ಕೊಡದೆ ಇಟ್ಕೊಂಡ್ರೆ ಅರ್ಥ ಏನ್ ಬರ್ತದು? ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರ್ಲಿ ನಾತುಜಿ, ಕ್ಲಿಯರ್ ಕಟ್ ಆಗಿ ಮತ್ತು ಅನಿಲ್ ಮಿಶ್ರಾ ಅವರು ಅಕಸ್ಮಾತ್ ಏನಾದ್ರೂ ಕ್ರಮ ಕೈಗೊಳ್ಳದೆ ಇದ್ರೆ ಅವ್ರ ಮೇಲೆ, ಅವಾಗ ಅವ್ರ ಮೇಲೂ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಆಗುತ್ತೆ. SIT ರಿಪೋರ್ಟ್ ಪಾರದರ್ಶಕವಾಗಿ ಆಗ್ತಿದೆ ಅಂತ ಹೇಳಿ ನಮಗೆಲ್ಲ ನಂಬಿಕೆ ಇದೆ. ಅದರಿಂದಾಗಿ SIT ರಿಪೋರ್ಟ್ಗೋಸ್ಕರ ಕಾಯೋಣ. ನಾವು ಈಗಾಗಲೇ ಜಡ್ಜ್ಮೆಂಟ್ಗಳಿಗೆ ಎಲ್ಲರೂ, ನನಗೇನು ಆಶ್ಚರ್ಯ ಅಂತ ಹೇಳಿದ್ರೆ, ಎಲ್ಲರೂ ಜಡ್ಜ್ಮೆಂಟ್ ಪಾಸ್ ಮಾಡೋದಕ್ಕೆ ಜಡ್ಜ್ಮೆಂಟ್ ಪಾಸ್ ಮಾಡೋದು. ಅಶೋಕ್ ಗೌಡ್ರೆ, ಅಯೋಧ್ಯೆಯಲ್ಲಿ ಉದ್ಘಾಟನೆ ಮಾಡುವಾಗ ಕ್ರೆಡಿಟ್ ತಗೊಂಡ್ರೆ ನಡೆಸೋ ಹೊಣೆಗಾರಿಕೆ ಯಾರ ಮೇಲೆ ಇತ್ತದು? ಖಂಡಿತವಾಗ್ಲೂ ಹೇಳ್ತಾ ಇದೀವಿ, ನಡೆಸೋ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ ಮೇಲೆ ಇತ್ತು. ಅಲ್ಲಲ್ಲ, ಕೇಂದ್ರ ಸರ್ಕಾರ ಅಂತಲ್ಲ, ಒಂದು ಟ್ರಸ್ಟ್ ಸುಪ್ರೀಂ ಕೋರ್ಟ್ ನ ಆದೇಶದಂತೆ ಒಂದು ಟ್ರಸ್ಟ್ ಮಾಡಿದ್ರು. ಆ ಟ್ರಸ್ಟ್ ನಲ್ಲಿ ಹೇಗೆ ಕಾಂಪನ್ಸೇಷನ್ ಸರ್, ನೀವು ನೃಪೇಂದ್ರ ಮಿಶ್ರಾ ಇಂಟರ್ವ್ಯೂ ಕೇಳಿದ್ರೆ ಅಶೋಕ್ ಗೌಡ್ರು, ನೀವು ಬರೀ ಕಾಂಗ್ರೆಸ್ ಮೇಲೆ ಟೀಕೆ ಮಾಡಿ, ದಿನ ಬೆಳಗ್ಗೆ ಇದ್ರೆ ಕಾಂಗ್ರೆಸ್ ನಿಮ್ಮ ಮೇಲೆ ಮಾಡ್ತಾರೆ, ನೀವು ಅವ್ರ ಮೇಲೆ ಮಾಡ್ತಾರೆ, ಮಾಡ್ಕೊಳ್ಳಿ. ಈ ಪ್ರಕರಣವನ್ನು ನಿರ್ದಿಷ್ಟವಾಗಿ ನೋಡಿದಾಗ ನೃಪೇಂದ್ರ ಮಿಶ್ರಾ ಏನು ಹೇಳಿದರು? ಹಿ ವಾಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಫಾರ್ 10 years. ಅವರು ಬಂದು ಏನು ಇಂಟರ್ವ್ಯೂ ಕೊಟ್ಟು ಹೇಳಿದರು? ಇಷ್ಟು ವರ್ಷ ಆದರೂ ರಾಮ ಮಂದಿರ ಟ್ರಸ್ಟ್ ಒಂದು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್, ಹುಂಡಿ ಹಣಕ್ಕೆ ಸೇರಿದಂತೆ ಯಾವುದರ ಬಗ್ಗೆನೂ ಇಲ್ಲ. ನೀವು 900 ಜನರನ್ನು ರಿಕ್ರೂಟ್ ಮಾಡಿದಿರಿ. ರಿಕ್ರೂಟ್ಮೆಂಟ್ ಪಾಲಿಸಿಯಲ್ಲಿ 3 ಜನ ಕಾಂಟ್ರಾಕ್ಟರ್ ಇದ್ದಾರೆ. ಅವ್ರು ಯಾರನ್ನು ತರ್ತಾರೋ, ಯಾರು ಬಿಡ್ತಾರೋ, ಅವರಿಂದ ಯಾರು ನೇಮಕಗೊಂಡ್ರೋ? ಇಷ್ಟು ದೊಡ್ಡ ಟ್ರಸ್ಟ್ನಲ್ಲಿ ನೀವು ನೇಮಕಾತಿ ನಡೀತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಹುಂಡಿ ಹಣ ಕಳುವು ಆಗೇ ಆಗತ್ತಪ್ಪ. ಭಾರತದಲ್ಲಿ ಯಾವ ದೇವಸ್ಥಾನದಲ್ಲೂ ಆಗತ್ತೆ. ಬಟ್ ಈ ದೇವಸ್ಥಾನ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ದೊಡ್ಡ ಹೋರಾಟದ ನಂತರ ನಿಮ್ಮ ಸಂಘಟನೆಗೆ ಒಂದು ಫಿಲಿಪ್ ಕೊಟ್ಟ ಆಂದೋಲನ ಇದು. ಆ ಆಂದೋಲನದ ನಂತರ ದೇವಸ್ಥಾನ ಕಟ್ತೀರಿ, 2 ವರ್ಷದಲ್ಲಿ ಹುಂಡಿ ಹಣ ಕಳುವು ಅಂತ. ಈಗ ಮೋರವ್ರು ಗೊತ್ತಿತ್ತಲ್ವಾ, ಈ ದೇವಸ್ಥಾನದಲ್ಲಿ 1 ನಯಾ ಪೈಸೆ ಆಚೆ ಈಚೆ ಆದರೂ ಕಾಯ್ಕೊಂಡು ಕುತ್ಕೊಂಡಿರೋ ಜನ ಇರ್ತಾರೆ ಅನ್ನೋದು ಗೊತ್ತಿತ್ತಲ್ವಾ? ಉಳಿದೆಲ್ಲಕ್ಕಿಂತ 100 ಪಟ್ಟು ಹೆಚ್ಚಿನ ಎಚ್ಚರಿಕೆಯಿಂದ ಈ ದೇವಸ್ಥಾನದ ನಿರ್ವಹಣೆ ಆಗಬೇಕಾಗಿದೆ. SOP ಬಗ್ಗೆ ಖಂಡಿತವಾಗ್ಲೂ ಆ ಹೇಳಿಕೆ ಬಂದಿರೋ ಸತ್ಯವೇ. ಯಾಕೆ ಅಂತ ಹೇಳಿದ್ರೆ, ನಾನು ಅದನ್ನು ಒಪ್ಕೊಳ್ತಾ ಇದ್ದೀನಿ. SOP ಏನಿದೆ ಅದನ್ನು ಫಸ್ಟ್ ಡೇ 1ಇಂದನೇ ಮಾಡಬೇಕಾಗಿತ್ತು. ಯಾವ ಕಾರಣಕ್ಕೆ ಅಲ್ಲಿ ಟ್ರಸ್ಟಿಗಳು ಮಾಡಿರಲಿಲ್ವೋ, ಏನಾಗಿಲ್ವೋ ಅನ್ನೋದು ಎಲ್ಲ SIT ರಿಪೋರ್ಟಲ್ಲಿ ಬರುತ್ತೆ. ಆದರೆ ಒಂದಂತೂ ಸತ್ಯ,
ಇಡೀ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಯಾವ ದೇವಸ್ಥಾನಕ್ಕೆ ಹೋದ್ರೂ ಸಹ ಒಂದು SOP ಅನ್ನೋದಂತೂ ಇಲ್ಲ, ತುಂಬ ಕಡೆ ಇಲ್ಲ ಆಯ್ತಾ. ನಾನು ತುಂಬ ನೋಡಿ ಬೇಸರ ನೀವು ಹೊಸ ದೇವಸ್ಥಾನ ಅಲ್ಲ ಇದು. ಸತ್ಯವಾಲೆ ಸತ್ಯನೇ ತಾವು ಹೇಳ್ತಿರ್ತಕ್ಕಂಥ ಸತ್ಯ. ರಾಮನ ದೇವಸ್ಥಾನದಲ್ಲಿ ಅಜಿತ್ ಅವರು ಕರೆಕ್ಟಾಗಿ ಹೇಳಿದ್ರು, ನಿಮಗೆ ಎಚ್ಚರಿಕೆ 4ರಷ್ಟು ಇರಬೇಕಾಗಿತ್ತು ಅಂತ ಹೇಳಿ. ಯಾವ ಕಾರಣಕ್ಕೆ ಆ ಟ್ರಸ್ಟಿಗಳಿದ್ದಂಥ ಟ್ರಸ್ಟಿಗಳು ಮಾಡಲಿಲ್ವೋ ಆ SOP ಬಗ್ಗೆ ನನಗೆ ಗೊತ್ತಿಲ್ಲ. ಐ ಆಲ್ಸೋ ಬಿಲೀವ್ ಇನ್ SOP. ಆ SOPಗಳು ಮಾಡಿದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅಲ್ಲೇ ಲೂಪ್ನ ಅಲ್ಲೇ ಯಾವತ್ತೋ ಫಸ್ಟ್ ದಿವಸ ಕದ್ದಾಗಲೇ ಹಿಡಿದಾಕಿತ್ತು. ಹಾರ ಮಹೇಶ್ ಅವರಿದ್ದಾರೆ ನಮ್ಮ ಜೊತೆಗೆ. ಮಹೇಶ್, ಏನು ನಿಮ್ಮ ಸ್ಟ್ಯಾಂಡ್ ಇದರಲ್ಲಿ? ಅಜಿತ್ ಸರ್, ಕೊನೆಯ 20 ನಿಮಿಷ ಇದೆ, ದಯಮಾಡಿ ಸಮಯ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ತಮಗೆ. ನಿಮ್ಮ ಚರ್ಚೆ ಮತ್ತು ಇಲ್ಲಿ ಪ್ಯಾನೆಲ್ ಇರ್ತಕ್ಕಂಥ ಎಲ್ಲರ ಮಾತುಗಳನ್ನ ಕೇಳಿಸ್ಕೊಂಡೆ ಕಳೆದ 15 ದಿನಗಳಿಂದ ಇಡೀ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಾವಿರಾರು ಕೋಟಿ ದೇಣಿಗೆ ಹಣ, ಹುಂಡಿ ಹಣ ಕಳ್ಳತನ ಆಗಿದೆ. ಕೆಲವರು ಹುಂಡಿ ಒಳಗಡೆ ಇರೋ ಹಣ ಕಳ್ಳತನ ಮಾಡಿಲ್ಲ, ಹುಂಡಿಯನ್ನೇ ಮನೆಗೆ ಎತ್ಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ನಿಮ್ಮ ಮಾಧ್ಯಮದಿಂದನೇ ನಾವು ನೋಡ್ತಾ ಇದ್ದೀವಿ. ಇದು ದೊಡ್ಡ ದೊಡ್ಡವರ ಸಪೋರ್ಟ್ ಇಲ್ಲದೆ, ದೊಡ್ಡ ದೊಡ್ಡವರ ಸೂಚನೆ ಇಲ್ಲದೆ, ದೊಡ್ಡವರು ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ದೇನೆ ಸಾವಿರಾರು ಕೋಟಿ ಹಣವನ್ನ ಇಲ್ಲಿ ಕದಿಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಕಣ್ಣಿಗೆ ಸಾಮಾನ್ಯ ಟ್ರಸ್ಟಿಗಳು, ಸಾಮಾನ್ಯ ಜನರು, ಇಲ್ಲಿ ಇರ್ತಕ್ಕಂಥ ಏನು ನಿರ್ದೇಶಕರು, ಇಂಥವ್ರ ಹೆಸರುಗಳು ಆಚೆ ಬರ್ತಾ ಇದೆ ವಿನಃ ಇದ್ರ ಹಿಂದೆ ಬಹಳ ದೊಡ್ಡ ದೊಡ್ಡವರು, ಈಗ ಇಡೀ ರಾಮ ಮಂದಿರವನ್ನ ಕಟ್ಟಲಿಕ್ಕೆ ಬಹಳ ಉಸ್ತುವಾರಿಯನ್ನ ತೆಗೆದುಕೊಂಡು ನಿಂತ್ಕೊಂಡದ್ದು ಬಿಜೆಪಿ ಎಸ್ ಎ ಪಾರ್ಟಿ. ಸಂಘ ಅಂದ್ರೆ ಅದು RSS. ಈಗ RSS ಬಿಜೆಪಿ ಇದೆ, ಅದು ಒಂದು ಕಚೇರಿ ಅನ್ನೋ ರೀತಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ಇರುವಾಗ ಇದರ ಹೊಣೆಗಾರಿಕೆಯನ್ನ ಸಂಪೂರ್ಣವಾಗಿ RSS ಮತ್ತು ಬಿಜೆಪಿ ಅವರು ಹೊತ್ಕೊಳ್ಬೇಕು ಇದನ್ನ. ಮತ್ತು RSS ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರ ಸೂಚನೆಯ ಮೇರೆಗೆ, ರಕ್ಷಣೆಯ ಮೇರೆಗೆ ಈ ರೀತಿಯ ದೊಡ್ಡ ಒಂದು ಕಳ್ಳತನ ನಡೆದಿದೆ ಅಂತಕ್ಕಂಥದ್ದು ಎಲ್ರಿಗೂ, ಸಾಮಾನ್ಯ ಜನರಿಗೂ ಇದು ಮನದಟ್ಟಾಗ್ತಾ ಇದೆ. ಉತ್ತರ ಪ್ರದೇಶದ BSP ಸಂಚಾಲಕರಲ್ವಾ ತಾವು? ಒಂದು ನಿಮಿಷ, ಉತ್ತರ ಪ್ರದೇಶದ ಚುನಾವಣೆ ಬರ್ತಾ ಇದೆ ಅಜಿತ್ ಸರ್. ಈ ಚುನಾವಣೆಗಳಿಗೆ ಬಳಸ್ತಕ್ಕಂತ ಹಣ ಈ ರೀತಿಯ ಹಣವೇ ಆಗಿರ್ತದೆ. ಈಗ ನಮ್ಗೆ ನಮ್ಮ ಅಶೋಕ್ ಗೌಡ್ರು ಹೇಳ್ತಾ ಇದ್ರು, ಎಲ್ಲ ದೇವಸ್ಥಾನಗಳಲ್ಲೂ ಕಳ್ಳತನಗಳಾಗ್ತಾ ಇದೆ ಅಂತಕ್ಕಂಥದ್ದು. ಇದು ಬಹಳ ಒಂಥರ, ಯಾರಿಗೆ ನಾವು ಬುದ್ಧಿ ಹೇಳ್ಬೇಕೀಗ ಅಂದ್ರೆ ಭಕ್ತರಿಗೆ ಬುದ್ಧಿ ಹೇಳಬೇಕು. ದೇವಸ್ಥಾನದಲ್ಲಿ ದೇವರಿಲ್ಲ, ನೀವು ಕೊಡ್ತಾ ಇರ್ತಕ್ಕಂಥ ಹಣ ದೇವರಿಗಲ್ಲ, ದೇವರ ದಲ್ಲಾಳಿಯನ್ನ ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮ ಹಣಗಳನ್ನ ದೋಚ್ತಾರೆ ಅಂತಕ್ಕಂಥದ್ದನ್ನ ತಾವೇ ಹೇಳಿದ್ರಿ. ಮತ್ತೆ ಇಲ್ಲಿ ಚರ್ಚೆ ಆಗ್ತಾ ಇದೆ ಸಾವಿರಾರು ದೇವಾಲಯಗಳಲ್ಲಿ. ನಾನು ಇರೆಸ್ಪೆಕ್ಟಿವ್ ಆಫ್ ಧರ್ಮ ಹೇಳ್ತೀನಿ, ಯಾವುದೇ ಧರ್ಮದ ದೇವಾಲಯಗಳಿಗೆ ಜನ ಹಣ ಕೊಡೋದನ್ನ ನಿಲ್ಲಿಸ್ಬೇಕು, ಚಿನ್ನ ಕೊಡೋದನ್ನ ನಿಲ್ಲಿಸ್ಬೇಕು, ಬೆಳ್ಳಿ ಕೊಡೋದನ್ನ ನಿಲ್ಲಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಯಾವ ದೇವರು, ಯಾವ ಧರ್ಮದ ದೇವರು ಬಡವರಲ್ಲ, ಯಾವ ಧರ್ಮದ ದೇವರು ಭ್ರಷ್ಟಾಚಾರಿಗಳಲ್ಲ. ದೇವರಿಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಭಕ್ತಿ ಎಂದಾಗ ಇಲ್ಲಿ ಕಳ್ಳರಿದ್ದಾರೆ. ದೇವಾಲಯಗಳನ್ನ, ಹುಂಡಿಗಳನ್ನ ಕಳ್ಳತನ ಮಾಡಕ್ಕೆ ತಿರುಪತಿನಲ್ಲಿ ಹಗರಣ ಆಗಿದೆ, ಅಯ್ಯಪ್ಪ ಸ್ವಾಮಿಯಲ್ಲಿ ಹಗರಣ ಆಗಿದೆ. ಒಂದು ನಿಮಿಷ ಸರ್ ಪ್ಲೀಸ್, ನಾನು ಮಾತಾಡಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಅದಕ್ಕಿಂತ ದೊಡ್ಡ ಪ್ರಶ್ನೆ ಇರೋದು BSP ಸಂಚಾಲಕರು ಸರ್, ತಾವು ಮಾಯಾವತಿ ಅವರ ಸ್ಟ್ಯಾಂಡೇ ಬೇರೆ ಇದೆ ಇದರಲ್ಲಿ. ಜನ ಹರಕೆಯ ರೂಪದಲ್ಲಿ, ಕಾಣಿಕೆ ರೂಪದಲ್ಲಿ, ನಂಬಿಕೆ ಹೆಸರಲ್ಲಿ ಪಾಪ ದುಡಿದವರು, ಬಡವರು ಎಲ್ಲರೂ ಕೂಡ ದೇಣಿಗೆ ರೂಪದಲ್ಲಿ ಹಣವನ್ನ ಕೊಡ್ತಾ ಇದ್ದಾರೆ. ಕೆಲವು ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರವನ್ನ ಮುಚ್ಕೊಳ್ಳಕ್ಕೆ ಹಣ, ಚಿನ್ನ, ಬೆಳ್ಳಿಯನ್ನ ಕೊಡ್ತಾ ಇದ್ದಾರೆ. ಅದು ದೇವರ ದಲ್ಲಾಳಿಗಳ ಪಾಲಾಗ್ತಾ ಇದೆ, ಕಳ್ಳರ ಪಾಲಾಗ್ತಾ ಇದೆ. ಹಾಗಾಗಿ ದೇವರು, ಅದಕ್ಕಿಂತ ದೊಡ್ಡ ಪ್ರಶ್ನೆ ಒಂದಿದೆ, ಒಂದೇ ನಿಮಿಷ ಕೇಳಿಸ್ಕೊಂಡ್ಬಿಡಿ, ಒಂದೇ ನಿಮಿಷ. ಆತ್ಮ ಸಂತೋಷದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಹೋಗಿ ಜನ ದುಡ್ಡು ಹಾಕ್ತಾರೆ ದೇವಸ್ಥಾನಕ್ಕೆ, ಚಿನ್ನ ಬೆಳ್ಳಿ ಕೊಡ್ತಾರೆ, ಹೌದಾ? ಹೌದು. ನಮಗ್ ಕೊಡೋ ಮನ್ಸಿಲ್ದೆ ಇದ್ರು ಟ್ಯಾಕ್ಸ್ ವಸೂಲ್ ಮಾಡ್ತಾರಲ್ಲ ಸರ್, ಆ ಟ್ಯಾಕ್ಸ್ ಅನ್ನ ಕೊಳ್ಳೆ ಹೊಡೆಯಲಾಗ್ತಾ ಇದೆ. ಹೆಂಗ್ ಕೊಡ್ಬೇಕು ಅದನ್ನ? ಅದು ದೇವರು ಬೆಳೆಸಲ್ಲ. ನೋ, ನಾನು ಪ್ರಶ್ನೆ ಕೇಳಿಸ್ಕೊಳ್ಳಿ ಒಂದ್ಸಲ, ಪ್ರಶ್ನೆ ಕೇಳಿಸ್ಕೊಳ್ರಿ. ನಮ್ಮ ಟ್ಯಾಕ್ಸಿನ ದುಡ್ಡನ್ನ ಹ್ಯಾಂಡಲ್ ಮಾಡ್ತಾ ಇರೋರ ಮೇಲೆ ನನಗೆ ನಂಬಿಕೆ ಇಲ್ಲ ಸ್ವಾಮಿ. ಅವಕಾಶ ಕೊಡ್ತಲ್ಲ, ಬೇರೆಯವರು ಮಾತಾಡೋದನ್ನ ಅಲ್ಲಿ ನನ್ನೊಂದು ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಡ್ಬಿಡಿ. ನಾನು ಸತ್ಯವನ್ನ ಮಾತಾಡ್ತಾ ಇದ್ದೀನಿ, ನನಗೆ ನೀವು ನಮ್ ನಂತರ ಮಾತಾಡಿ ದಯವಿಟ್ಟು. ಅಜಿತ್ ಅವರೇ, ನಾನು ಮೊದಲೇ ಹೇಳಿದ್ದೀನಿ ನಾನು ಮಾತಾಡಕ್ಕೆ ದಯವಿಟ್ಟು ಬಿಡ್ರಿ ಅಂತ. ಬೇರೆಯವ್ರು ಮಾತಾಡುವಾಗ 5 ನಿಮಿಷ 10 ನಿಮಿಷ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀರಿ. ನಾನು ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು SIT ರಚನೆ ಆಗಿದೆ, 4 ಜನ ಜೈಲಿಗೆ ಹೋಗ್ತಾರೆ, 4 ಜನರಿಂದ ಹಣವನ್ನ ವಸೂಲಿ ಮಾಡ್ತಾರೆ, ಮತ್ತೆ ಅವ್ರನ್ನ ಹೊಸಬರನ್ನ ನೇಮಕ ಮಾಡ್ತಾರೆ, ಮತ್ತೆ ಜನಗಳಲ್ಲಿ, ಭಕ್ತರಲ್ಲಿ ವಿಶ್ವಾಸವನ್ನ ಮೂಡಿಸೋದು ಇದು ಪರಿಹಾರ ಮಾರ್ಗ ಅಲ್ಲ. ಒಂದು ಸರ್ಕಾರವೇ ಮಾಡಿರ್ತಕ್ಕಂಥ ಟ್ರಸ್ಟ್ ಅಲ್ಲಿ ನೋಡಿ, ನಿಮಗೆ ಗೊತ್ತು,
ಬೋಧಗಯದಲ್ಲಿ ಮಹಾಬೋಧಿ ಮಹಾವಿಹಾರ ಅಂತಕ್ಕಂಥ ಬೋಧಗಯದಲ್ಲಿ ಬೌದ್ಧರ ಜಾಗ ಆದ್ರೂ ಕೂಡ ಅಲ್ಲಿ ಹಿಂದೂಗಳನ್ನು ಕೂಡ ಟ್ರಸ್ಟ್ಗಳನ್ನಾಗಿ ಸರ್ಕಾರ ಮಾಡಲಾಗಿದೆ. ಯಾಕೆ ಯಾವುದೇ ಧರ್ಮದ ಟ್ರಸ್ಟ್ ಅಂದ್ರೆ ಸರ್ಕಾರ ನೇಮಕ ಮಾಡ್ತಕ್ಕಂಥ, ಸುಪ್ರೀಂ ಕೋರ್ಟ್ ನೇಮಕ ಮಾಡ್ತಕ್ಕಂಥ, ಯಾಕಂದ್ರೆ ಜನಗಳ ಹಣ ಇದು, ಸರ್ಕಾರದ ಹಣ ಇದೆ, ಇದು ಭಕ್ತರದಂದ್ರೆ ಇದು ಸರ್ಕಾರದ ಅಂಡರ್ ಅಲ್ಲಿ ಟ್ರಸ್ಟ್ ಆಗಿದೆ ಅಂತ ಹೇಳಿದ್ರೆ ಜನರ ಸಾರ್ವಜನಿಕ ಹಣ ಇದೆ ಇದು. ಅಲ್ಲಿ ಟ್ರಸ್ಟ್ ಅಲ್ಲಿ ಮೆಂಬರ್ಗಳನ್ನ ನೇಮಕ ಮಾಡುವಾಗ ಯಾಕೆ ಎಲ್ಲ ಧರ್ಮದವರನ್ನ ನೇಮಕ ಮಾಡಬಾರ್ದು? ಯಾಕೆ ಅಂತ ಹೇಳಿದ್ರೆ ಮಹಾಬೋಧಿ ಮಹಾವಿಹಾರದಲ್ಲಿ ಈಗ ಅಲ್ಲಿ ಬೌದ್ಧರಿಗೆ ಮಹಾಬೋಧಿ ಸಿಕ್ಕಿಲ್ಲ, ಅಲ್ಲಿ ಹಿಂದೂಗಳನ್ನ ನೇಮಕ ಮಾಡಲಾಗಿದೆ. ಹಾಗೆ ರಾಮ ಮಂದಿರಕ್ಕೂ ಕೂಡ ಎಲ್ಲ ಧರ್ಮದವರನ್ನ ನೇಮಕ ಮಾಡಬೇಕಾಗಿತ್ತು. ಒಂದು ಧರ್ಮದವರನ್ನ ನೇಮಕ ಮಾಡೋದ್ರ ಮೂಲಕ ಈಗ ಯಾರು ಧರ್ಮವನ್ನ ರಕ್ಷಣೆ ಮಾಡ್ತೀವಿ, ಧರ್ಮವನ್ನ ನಾವು ಇಡೀ ಜಗತ್ತಿಗೆ ಸಾರ್ತಾ ಇದೀವಿ ಅಂತಕ್ಕಂತ ಹೇಳ್ತಾ ಇರ್ತಕ್ಕಂಥ ಸಂಘ ಮತ್ತು ಪಕ್ಷದವರು ಇವತ್ತು ಕಟಕಟಿಯಲ್ಲಿ ನಿಂತಿದ್ದಾರೆ. ನಾನು ನೇರವಾಗಿ ಹೇಳ್ತಕ್ಕಂಥದ್ದು ಕೇವಲ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ ಧರ್ಮದ ದೇವರಿಗೂ ಭಕ್ತರು ಕೊಡ್ತಕ್ಕಂತ ಹಣ, ಚಿನ್ನ, ಬೆಳ್ಳಿ ಬೇಕಾಗಿಲ್ಲ. ದಯವಿಟ್ಟು ನಂಬಿಕೆ ಅನ್ನೋ ಹೆಸರಲ್ಲಿ ದೇವರ ದಲ್ಲಾಳಿಗಳಿಗೆ ಈ ಹಣ, ನಿಮ್ಮ ನಂಬಿಕೆಗೆ ಜಯವಾಗಲಿ. ನನ್ನ ಎರಡು ಪ್ರಶ್ನೆಗಳನ್ನ ತಾವು ಕೇಳಿಸಿಕೊಳ್ಳಲು ಇಲ್ಲ. ತಾವು ಕಳ್ಳತನ ಮಾಡ್ತಾ ಇದ್ದಾರೆ. ಒಂದು ಬ್ರೇಕ್ನ ಟೈಮ್ ಆಗಿದೆ, ಕೇಳಿಸ್ಕೊಳ್ಳಿ ಇಲ್ಲ ಸ್ವಲ್ಪ. ಈಗ ಸರ್ಕಾರ ಒಂದು ಬ್ರೇಕ್ನ ಟೈಮ್ ಆಗಿದೆ, ಕೇಳಿಸ್ಕೊಳ್ಳಿ ಇಲ್ಲ ಸ್ವಲ್ಪ. ಒಂದು ಭಾಗ ಆಗಿದೆ. ಹಾರ ಮಹೇಶ್ ಅವರು ಕೇಳಿಸ್ಕೊಳ್ಳಿ, ಒಂದೇ ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು. ಕೇಂದ್ರ ಸರ್ಕಾರವೇ ಇದರದೊಂದು ಭಾಗ ಆಗಿದೆ. ಯಾಕೆಂದ್ರೆ ಸ್ವಲ್ಪ ಕ್ವಶನ್ ಟಫ್ ಇದೆ ಅನ್ನೋ ಕಾರಣಕ್ಕೆ ಹಿಂಗ್ ಮಾಡ್ತಿದ್ದೀರಾ? ಮಾಡಿ ಉದ್ಘಾಟನೆ ಮಾಡುವಾಗ ಕ್ವಶನ್ ಟಫ್ ಇದೆ ಅನ್ನೋ ಕಾರಣಕ್ಕೆ ಹಿಂಗ್ ಮಾಡ್ತಿದ್ದೀರಾ? ಅದನ್ನ ಅವರೇ ಹೊಣೆಯನ್ನ ಹೊತ್ಕೋಬೇಕು. ದಯವಿಟ್ಟು ಮುಂದೆ ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಎರಡು ಆಗ್ಬೇಕು. ಒಂದು, ನಾನು ನಿಮಗಲ್ಲ, ನಿಮಗೆ ಕೇಳಬೇಕಾದ ಪ್ರಶ್ನೆಗಳನ್ನ ವೀಕ್ಷಕರ ಅವಗಾಹನೆಗೆ ಬಿಡ್ತಾ ಇದ್ದೀನಿ. ಹಾರ ಮಹೇಶ್ ಅವರು ಬಿಎಸ್ಪಿಯ ಸಂಚಾಲಕರು ಅಂತ ಹೇಳಿದ್ದಾರೆ. ಮಾಯಾವತಿ ಅವರ ಸ್ಟ್ಯಾಂಡೇ ಬೇರೆ ಇದೆ ಈ ವಿಷಯದಲ್ಲಿ. ದಯಮಾಡಿ ಯಾವ ದೇವಾಲಯಗಳಿಗೂ ಯಾವ ಮಾಯಾವತಿ ಅವರ ಸ್ಟ್ಯಾಂಡೇ ಬೇರೆ ಇದೆ. ಅವ್ರು ಹೇಳ್ತಾ ಇದ್ದಾರೆ ನಂಬಿಕೆ ಹೆಸರಲ್ಲಿ ಭಕ್ತರು ಹುಂಡಿಗೆ ಹಾಕಿದ ಹಣ, ದೇವಸ್ಥಾನಕ್ಕೆ ಹಾಕಿದ ಹಣ ಕಳ್ಳಕಾಕರ ಪಾಲಾಗ್ತಿದೆ ಅಂತ. ನಾವು ಟ್ಯಾಕ್ಸ್ ಆಗಿ ಕೊಟ್ಟಿರುವ ಹಣವು ಕಳ್ಳಕಾಕರ ಪಾಲಾಗ್ತಿದೆ. ಏನ್ ಮಾಡೋಣ ಈಗ? ಅದಕ್ಕೆ ಏನ್ ಮಾಡೋಣ? ಅದಕ್ಕೆ 40% ಲೆಕ್ಕನೇ ಸಿಗ್ತಿಲ್ಲಪ್ಪ. ಏನ್ ಮಾಡೋಣ ಅದಕ್ಕೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.